ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಚಲನವನ್ನ ಮೂಡಿಸಿದೆ. ಈಗ ಕ್ರಾಂತಿ ಆದರೆ ಸಿಎಂ ಸ್ಥಾನ ಬದಲಾಗೋದಾ ಅಥವಾ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ರೀಶಫಲ್ ಆಗೋದಾ ಅಥವಾ ಕೆಪಿಸಿಸಿಯಲ್ಲಿ ಯಾವುದಾದ್ರೂ ಸಣ್ಣ ದೊಡ್ಡ ಬದಲಾವಣೆಗಳಾಗ್ತಾವ? ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗೋದಿದ್ರೆ ಏನಾಗುತ್ತೆ? ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಈಗ ಸಂಚಲನ ಮೂಡಿಸ್ತಾ ಇದೆ. ಕೆಲವೊಂದು ಕಡೆ ತಣ್ಣಗಾಗಿದೆ ಅನ್ನೋ ಅಭಿಪ್ರಾಯ. ಆದರೆ ಕ್ರಾಂತಿ ಆದರೆ ಸಚಿವ ಸಂಪುಟಕ್ಕೆ ಮಾತ್ರ ಆಗುತ್ತಾ? ಸಿದ್ದರಾಮಯ್ಯರ ಸಂಪುಟಕ್ಕೆ ಹೊಸ ಮುಖಗಳು ಸೇರ್ಪಡೆ ಆಗ್ತಾರಾ? ಅದು ಇದು ಒಂದು ತರಹದ ಸಂದೇಹಗಳು ವ್ಯಕ್ತವಾಗಿದೆ. ಹಾಗಾದ್ರೆ ಸಂಪುಟಕ್ಕೆ ಸರ್ಜರಿ ಆದರೆ ಇನ್ ಆಗೋದು ಯಾರ್ಯಾರು, ಔಟ್ ಆಗೋದು ಯಾರ್ಯಾರು, ಅದರ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ನಾವು ಕೊಡೋ ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಕ್ರಾಂತಿ ಆಗುವುದೇ ಆದರೆ ಯಾವ ತರಹದ ಕ್ರಾಂತಿಗಳಾಗ್ತವೆ? ಈ ಹಿಂದೆ ಸಾಕಷ್ಟು ರಾಜಕೀಯ ವಿಶ್ಲೇಷಕರು ಹೇಳಿದಂತೆ ಹೈಕಮಾಂಡ್ ಒಂದು ವೇಳೆ ತೀರ್ಮಾನ ಮಾಡಿದ್ರೆ ಸಿಎಂ ಸ್ಥಾನ ಬದಲಾಗಬಹುದು. ಸಿದ್ದರಾಮಯ್ಯರ ಜಾಗದಲ್ಲಿ ಬೇರೆಯೊಬ್ಬರು ಸಿಎಂ ಆಗೋ ಸಾಧ್ಯತೆಗಳಿದ್ದಾವೆ. ಅದು ಅಲ್ಲದೆ ಇದ್ದರೆ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ಸಚಿವರಿದ್ದಾರಲ್ಲ, ಅವರನ್ನು ಬದಲಿಸುವ ಸಾಧ್ಯತೆಗಳಿದ್ದಾವೆ ಅನ್ನುವಂತಹ ಚರ್ಚೆ. ಇನ್ನು ಅದು ಕೂಡ ಆಗಲಿಲ್ಲ ಅನ್ನುವುದಾದರೆ ಕೆಪಿಸಿಸಿಯ ಸಮಿತಿಯಲ್ಲಿ ಬದಲಾವಣೆಗಳಾಗಬಹುದು. ಕೆಪಿಸಿಸಿ ಕಾರ್ಯದರ್ಶಿ ಬದಲಾವಣೆ ಆಗಬಹುದು, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬಹುದು, ಕೆಪಿಸಿಸಿಯ ಜಾಯಿಂಟ್ ಸೆಕ್ರೆಟರಿ ಬದಲಾವಣೆ ಆಗಬಹುದು, ಅಥವಾ ಕೆಪಿಸಿಸಿಯ ಏನು ಸಂಪುಟ ಇದಾವೋ ಅದರಲ್ಲಿ ಒಂದಷ್ಟು ಚೇಂಜಸ್ಗಳು ಬರಬಹುದು. ಇದು ಕ್ರಾಂತಿಯ ಭಾಗ ಎಂದು ಚರ್ಚೆ ಆಗ್ತಾ ಇತ್ತು. ಆದರೆ ನವೆಂಬರ್ ತಿಂಗಳು 10ನೇ ತಾರೀಕು ಕಳೆಯಿತು. ಆದರೆ ನವೆಂಬರ್ 26ಕ್ಕೆ ಆಗಬಹುದಾದ ಬದಲಾವಣೆಗೆ ಯಾವ ಸಿಂಪ್ಟಮ್ಮು ಕಾಣ್ತಿಲ್ವಲ್ಲ, ಲಕ್ಷಣಗಳೇ ಕಾಣ್ತಿಲ್ವಲ್ಲ. ಡಿ.ಕೆ. ಶಿವಕುಮಾರ್ ಒಂದೆರಡು ಬಾರಿ ನಿರಂತರ 3ನೇ ಬಾರಿ ದೆಹಲಿ ಭೇಟಿ ಮಾಡಿದ್ರು. ಸಿದ್ದರಾಮಯ್ಯನವರು ಕೂಡ ಇನ್ನೇನು ಒಂದು ವಾರದಲ್ಲಿ ದೆಹಲಿಗೆ ಮತ್ತೆ ಹೋಗ್ತಾರೆ. ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಏನಾದೀತು, ಏನಾಗಬಹುದು ಅನ್ನೋ ಸುಳಿವು ಸಿಗ್ತಿಲ್ಲ ಅನ್ನೋ ಚರ್ಚೆ. ಆದರೆ ಏನಾಗಬಹುದು ಅನ್ನೋ ಸಂಭಾವ್ಯ ಕ್ರಿಯೆಯ ಬಗ್ಗೆ ಮಾತನಾಡೋಣ. ಒಂದು ವೇಳೆ ಸಿದ್ದರಾಮಯ್ಯರ ಸಚಿವ ಸಂಪುಟ ಬದಲಾವಣೆ ಆದರೆ ಹೊಸ ಮುಖಗಳಿಗೆ ಏನಾದರೂ ಅವಕಾಶಗಳು ಸಿಗಬಹುದಾ? ಹಾಗಾದರೆ ಯಾರಿಗೆ ಸಿಗುತ್ತೆ? ಯಾರು ಸಂಪುಟಕ್ಕೆ ಇನ್ನಾಗ್ತಾರೆ? ಒಳಪ್ರವೇಶ ಯಾರು ಮಾಡ್ತಾರೆ? ಇನ್ನು ಹೊರಗೆ ಉಳಿದುಕೊಳ್ಳುವವರು ಯಾರು? ಸಿದ್ದರಾಮಯ್ಯರ ಸಂಪುಟ ಸೇರಲು ಶಾಸಕರ ತೀವ್ರ ಕಸರತ್ತುಗಳು ಕೂಡ ವ್ಯಾಪಕವಾಗಿ ನಡೀತಾ ಇದೆ. ಮಂತ್ರಿಗಿರಿ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ನಾನು ಒಬ್ಬ ಮಿನಿಸ್ಟರ್ ಆಗಬೇಕು ಅನ್ನೋ ಆಕಾಂಕ್ಷಿಗಳ ಪೈಕಿ ಒಂದಷ್ಟು ಜನ ಇದ್ದಾರೆ. ಮಂತ್ರಿ ಸ್ಥಾನ ಪಡೆಯಲು ಬಿ ನಾಗೇಂದ್ರ ತೀವ್ರ ಲಾಬಿ. ಈಗಾಗಲೇ ರಾಜೀನಾಮೆ ಕೊಟ್ಟಂತಹ ಬಿ ನಾಗೇಂದ್ರ, ಬಳ್ಳಾರಿ ಕ್ಷೇತ್ರದ ಶಾಸಕರು ಆಗಿರುವಂತಹ ಬಿ ನಾಗೇಂದ್ರ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರು. ಅವರು ಕೂಡ ಈಗ ಇನ್ನಾಗೋ ಸಾಧ್ಯತೆಗಳಿದ್ದಾವೆ. ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಆಗ್ತಾರಾ? ಸಿದ್ದರಾಮಯ್ಯರ ಸಂಪುಟ ಸೇರೋದಕ್ಕೆ ಶಾಸಕರು ತೀವ್ರ ಕಸರತ್ತನ್ನು ಮಾಡ್ತಿದ್ದಾರೆ. ಆ ಪೈಕಿ ಬಿ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ತಗಲಾಕಿಕೊಂಡು ಎರಡೆರಡು ತನಿಖಾ ತಂಡದ ತನಿಖೆಗಳೂ ಆಗಿ ಒಂದರಲ್ಲಿ ನಿರ್ದೋಷಿಯೂ ಆಗಿದ್ದಂತಹ ಬಿ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಹೊರಗುಳಿದ್ರು. ಈಗ ಮತ್ತೆ ಸಂಪುಟ ಸೇರುವ ಸಾಧ್ಯತೆಗಳಿದ್ದಾವೆ. ಲಾಬಿ ಮಾಡ್ತಿದ್ದಾರೆ. ವಾಲ್ಮೀಕಿ ಸಮುದಾಯವನ್ನು ಕಾಂಗ್ರೆಸ್ ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ವೋಟ್ ಬ್ಯಾಂಕಿನ ಒಂದು ಸಮುದಾಯ ಅದು ವಾಲ್ಮೀಕಿಯೂ ಕೂಡ ಹೌದು. ಹಾಗಾಗಿ ಬಿ ನಾಗೇಂದ್ರರನ್ನು ಮತ್ತೆ ಸೇರಿಸಿಕೊಳ್ಳುವ ಸಾಧ್ಯತೆಗಳಿದಾವ ಅಂತ ಕೇಳಿದ್ರೆ ಖಂಡಿತ ಇದೆ. ಬಿ ನಾಗೇಂದ್ರ ಒಂದು ವೇಳೆ ಬರದೇ ಇದ್ದರೆ ಅದೇ ಸಮುದಾಯದ ಬೇರೊಬ್ಬ ನಾಯಕರಿಗೂ ಕೂಡ ಮಣೆ ಹಾಕುವ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಮುಂದಕ್ಕೆ ಯಾರು ಆಕಾಂಕ್ಷಿಗಳು? ಅರಸೀಕೆರೆ ಶಾಸಕ ಕೆ.ಎಂ. ಶಿವಲಿಂಗೇಗೌಡ ಮಂತ್ರಿ ಆಗ್ತಾರಾ? ಜೆಡಿಎಸ್ನಿಂದ ಬಂದು ಕಾಂಗ್ರೆಸ್ನಲ್ಲಿ ಪ್ರಥಮವಾಗಿ ನಿಂತು ಅರಸೀಕೆರೆ ಕ್ಷೇತ್ರವನ್ನು ಗೆದ್ದ ಶಿವಲಿಂಗೇಗೌಡರಿಗೂ ಕೂಡ ಮಂತ್ರಿಯ ಸ್ಥಾನ ಸಿಗಬಹುದು. ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಕೂಡ ಮಂತ್ರಿಗಿರಿ ಮೇಲೆ ಕಣ್ಣು ಬಿದ್ದಿದೆ. ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಮಂತ್ರಿ ಸ್ಥಾನದ ಆಕಾಂಕ್ಷಿ. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಮಂತ್ರಿಗಿರಿಗೆ ತೀವ್ರ ಲಾಬಿ ಮಾಡ್ತಿದ್ದಾರೆ. ಪಿಸಿಬಿ ಅಧ್ಯಕ್ಷ ಸ್ಥಾನ ತ್ಯಾಗ ಮಾಡಿ ಮಂತ್ರಿ ಸ್ಥಾನ ಪಡೆಯೋದಕ್ಕೆ ಕಸರತ್ತುಗಳು ನಡೀತಾ ಇದೆ. ಧಾರವಾಡ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಮಂತ್ರಿ ಸ್ಥಾನಕ್ಕೆ ಲಾಬಿ. ಪರಿಷತ್ ಸದಸ್ಯ ಸಲೀಂ ಅಹಮದ್ ಮಂತ್ರಿ ಸ್ಥಾನದ ಮೇಲೆ ಕಣ್ಣು. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಂತ್ರಿ ಸ್ಥಾನ ಪಡೆಯೋದಕ್ಕೆ ಸರ್ಕಸ್ಸು. ಅವರು ಕೂಡ ಜೆಡಿಎಸ್ನಿಂದ ಬಂದವರು. ಹುನಗುಂದ ಶಾಸಕ ವಿಯಾನಂದ ಕಾಶಪ್ಪನವರು ಮಂತ್ರಿ ಸ್ಥಾನಕ್ಕೆ ಲಾಬಿ ಮಾಡ್ತಿದ್ದಾರೆ. ವಿಜಯನಗರ ಎಂಎಲ್ಎ ಎ.ಎಂ. ಕೃಷ್ಣಪ್ಪ ಮಂತ್ರಿಗಿರಿ ರೇಸ್ನಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಚಾಮರಾಜನಗರ ಕ್ಷೇತ್ರದ ಶಾಸಕ ಪುಟ್ಟರಂಗ ಶೆಟ್ಟಿ ಮಂತ್ರಿ ಮೇಲೆ ಕಣ್ಣು ಬಿದ್ದಿದೆ.
ಶಾಸಕ ಅಜಯ್ ಸಿಂಗ್ ಮಂತ್ರಿ ಸ್ಥಾನ ಪಡೆಯೋದಕ್ಕೆ ತೀವ್ರ ಲಾಬಿಯನ್ನು ಮಾಡ್ತಿದ್ದಾರೆ. ತನ್ವೀರ್ ಸೇಠ್ ಸಿಎಂ ಸಿದ್ದು ಸಂಪುಟ ಸೇರಲು ತೀವ್ರ ಲಾಬಿ. ಪರಿಷತ್ ಸದಸ್ಯೆ ಉಮಾಶ್ರೀ ಸಂಪುಟಕ್ಕೆ ಸೇರೋದಕ್ಕೆ ಸರ್ಕಸ್ಸು. ಹಾಗಾದ್ರೆ ನಿಜಕ್ಕೂ ನಡೆಯೋದೇನು? ಹಾಲಿ 10 ರಿಂದ 15 ಸಚಿವರಿಗೆ ಕೋಕ್ ಸಿಗೋ ಸಾಧ್ಯತೆಗಳಿದ್ದಾವೆ. ಅರಸೀಕೆರೆ ಕ್ಷೇತ್ರ ಗೆದ್ದ ಶಿವಲಿಂಗೇಗೌಡರು, ಮಾಗಡಿ ಕ್ಷೇತ್ರ ಗೆದ್ದ HC ಬಾಲಕೃಷ್ಣ, ಇನ್ನು ವಿಜಯನಗರ ಕ್ಷೇತ್ರದ ಕೃಷ್ಣಪ್ಪ, ಇವರೆಲ್ಲರೂ ಕೂಡ ಈ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ನನಗೊಂದು ಮಂತ್ರಿ ಸ್ಥಾನ ಸಿಕ್ಕಿದ್ರೆ ನಾನು ಮಂತ್ರಿ ಆಗ್ತೀನಿ ಅನ್ನೋ ಇಂಗಿತವನ್ನು ಈಗಾಗಲೇ ವ್ಯಕ್ತಪಡಿಸಿದವರು. ಇದರಲ್ಲಿ ಒಂದಷ್ಟು ಜನ DK ಬಣಕ್ಕೆ ಬರ್ತಾರೆ, ಒಂದಷ್ಟು ಜನ ಸಿದ್ದರಾಮಯ್ಯರ ಬಣಕ್ಕೂ ಬರ್ತಾರೆ. ಹಾಗಾದರೆ ಆಗೋದೇನು? ನಿಜಕ್ಕೂ ಕೂಡ ಅತ್ಯಂತ ರೋಚಕ ತಿರುವನ್ನು ಪಡೆದುಕೊಳ್ಳುತ್ತೆ ಒಂದು ವೇಳೆ ಮಂತ್ರಿಗಿರಿ ರೀಶಫಲ್ ಆದ. ಒಟ್ಟಾರೆ ನಾವು ತೋರಿಸಿದ ಅಥವಾ ನಾವು ರಿವೀಲ್ ಮಾಡಿದ ಹೆಸರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.